ಇದು ಗಾಣಗಾಪುರ ದತ್ತನ ಕ್ಷೇತ್ರದ ಇವತ್ತಿನ ವಾಸ್ತವ ಸ್ಥಿತಿಯಲ್ಲಿ ಇಲ್ಲಿರ್ತಕ್ಕಂಥ ವಾತಾವರಣ ಮಾತ್ರ ಯಾವುದೇ ರೀತಿ ಸರಿ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಕಾನ್ಸ್ಟೇಬಲ್ಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿಲ್ಲ ಅನ್ನೋದು ನಾಚಿಕೆಗೇಡಿನ ಸಂಗತಿ. लोगों को कितना समस्या हो रहा है, एक पुलिस वाला नहीं है. ಅವರು ನನ್ನನ್ನ ತಡೆದು ಕೇಳ್ತಿದ್ದಾರೆ, ನಿಮಗೆ ಸ್ಥಳೀಯ ಆಡಳಿತಕ್ಕೆ ನಾಚಿಕೆ ಬರಬೇಕು, ಇಲ್ಲಿ ನಿಮಗೆ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇದು ಗಾಣಗಾಪುರ ದತ್ತನ ಕ್ಷೇತ್ರದ ಇವತ್ತಿನ ವಾಸ್ತವ ಸ್ಥಿತಿಯನ್ನ ನಿಮಗೆ ತೋರಿಸೋ ಪ್ರಯತ್ನವನ್ನ ಮಾಡ್ತೇನೆ. ಇವತ್ತು ಅಮಾವಾಸ್ಯೆ. ಇದು ಕೇವಲ ಪತ್ರಿಕೆಯಲ್ಲಿ ಮಾತ್ರ ಅಭಿವೃದ್ಧಿ ಅಭಿವೃದ್ಧಿ ಅಂತ ಮಾತನಾಡುವ ರಾಜಕೀಯ ನಾಯಕರಿಗೆ ನೇರವಾಗಿ ಮುಟ್ಟಬೇಕು. ನೀವು ನೋಡಬಹುದು, ಇಲ್ಲಿ ಗಾಣಗಾಪುರದ ದತ್ತನ ಕ್ಷೇತ್ರದ ಪರಿಸ್ಥಿತಿ ಎಷ್ಟೊಂದು ವಾಹನಗಳಿದಾವೆ. ಇವುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅಟ್ಲೀಸ್ಟ್ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿಲ್ಲ. ಆದ್ರೆ ಇಲ್ಲಿ ಮಾತ್ರ ನೂರಾರು ವಾಹನಗಳು ಯಾವ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥದ್ದು ಅಂತ ನೀವು ನೋಡಬಹುದು. ಇಂತಹ ದೊಡ್ಡ ಕ್ಷೇತ್ರ, ಪವಿತ್ರ ಕ್ಷೇತ್ರ, ಇಡೀ ರಾಜ್ಯದ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶದಿಂದ ಲಕ್ಷ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತಾದಿಗಳು ಬಂದರೂ ಕೂಡ ಇಲ್ಲಿರ್ತಕ್ಕಂಥ ವಾತಾವರಣ ಮಾತ್ರ ಯಾವುದೇ ರೀತಿ ಸರಿ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನೀವು ನೋಡ್ಬೋದು, ನೀವು ಸಾಲುಗಟ್ಟಲೆ ವಾಹನಗಳು ನಿಂತಿದ್ದಾವೆ, ಗಂಟೆ ವಾಹನಗಳು ನಿಂತಿದ್ದಾವೆ. ಆದ್ರೆ ಇಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಕಾನ್ಸ್ಟೇಬಲ್ಗಳು, ಅಟ್ಲೀಸ್ಟ್ ಕಾನ್ಸ್ಟೇಬಲ್ಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿಲ್ಲ ಅನ್ನೋದು ನಾಚಿಕೆಗೇಡಿನ ಸಂಗತಿ. ಎಲ್ಲಿದ್ದೀರಿ? ಸ್ಥಳೀಯ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಒಬ್ಬರಿಗೂ ಕೂಡ ಇಲ್ಲಿ ನಿಲ್ಲಿಸಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬೇಕು ಅನ್ನುವ ಜ್ಞಾನ ಇಲ್ಲದೆ ಹೋಯ್ತಾ ಅನ್ನೋದು ನನ್ನ ಪ್ರಶ್ನೆ. ಜೊತೆಗೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಅಫ್ಜಲ್ಪುರ್ ಶಾಸಕರು, ಸರ್ ಇವೆಲ್ಲ ಏನು ಅಂತಂದ್ರೆ ಬಂದ ಭಕ್ತಾದಿಗಳಿಗೆ ಬೇಕಾಗುವ ಮೂಲ ಸೌಲಭ್ಯಗಳು, ಕನಿಷ್ಠ ಮೂಲ ಸೌಲಭ್ಯಗಳು ಕೂಡ ನಿಮಗೆ ಫುಲ್ಫಿಲ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಈ ಗ್ರಾಮ ಪಂಚಾಯಿತಿಯವರು, ಪೊಲೀಸ್ ಇಲಾಖೆಯವರು, ಸ್ಥಳೀಯ ಆಡಳಿತ ಮತ್ತೆ ದೇವಸ್ಥಾನದ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ನಿಮಗೆ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೂ ಸಾಧ್ಯವಿಲ್ಲ ಅಂತಂದ್ರೆ ದೇವಸ್ಥಾನದ ಮೇಲೆ ಸರ್ಕಾರಕ್ಕೆ, ಸ್ಥಳೀಯ ಆಡಳಿತಕ್ಕೆ ಯಾವುದೇ ಹಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನೀವು ಇಷ್ಟಾದ ಮೇಲೆಯೂ ಕೂಡ ಹುಣ್ಣಿಮೆ ಬಂದಾಗ, ಅಮಾವಾಸ್ಯೆ ಬಂದಾಗ ಅಥವಾ ಗುರುವಾರದಂದು ಏನು ಜನಸಂದಣಿಯನ್ನ ತಡೆಯೋದಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಆಡಳಿತದ ವೈಫಲ್ಯ ಈ ಸಂದರ್ಭದಲ್ಲಿ ಅಂತ ಹೇಳ್ಬೇಕಾಗತ್ತೆ. ಈಗಲಾದ್ರೂ ಎಚ್ಚೆತ್ತುಕೊಂಡು ಬಂದಿರತಕ್ಕಂತ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯವನ್ನ ಕೊಡುವುದಕ್ಕೆ ಸ್ಥಳೀಯ ಆಡಳಿತ ಅಥವಾ ಶಾಸಕರು ಮನಸ್ಸು ಮಾಡ್ತಾರ ಅಂತ ಕಾದು ನೋಡ್ಬೇಕಿದೆ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಆಂಬುಲೆನ್ಸ್ ಬಂದು ನಿಂತ್ಕೊಂಡಿದ್ದಾರೆ. ಒಳಗಡೆ ಪೇಷಂಟ್ ಇದೆಯೇನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆಂಬುಲೆನ್ಸ್ ಹೋಗೋದಕ್ಕೂ ಕೂಡ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಒಬ್ಬ ಭಕ್ತಾದಿಗಳು ಮಾತಾಡ್ತೀರಿ ಅಂತ ಕೈ ಮಾಡಿದ್ದಾರೆ, ನೋಡೋಣ ಏನ್ ಹೇಳ್ತಾರೆ ಅಂತ. ಸರ್ नमस्कार जी. नमस्ते. नमस्कार. सर नरेंद्र, नरेंद्र कहाँ से हो मैं सर? हैदराबाद से हूँ. सर बोलिए. यहाँ पर क्या है ना, अब हर अमास को हर पौर्णिमा को पब्लिक आता है. यस सर. ये अधिक मास है, पब्लिक इतना आता बोल के एक्सपेक्ट करना गवर्नमेंट, यहाँ का लोकल एमएलए भी और लोकल एमपी भी. हाँ, यहाँ का गवर्नमेंट, कर्नाटक गवर्नमेंट में कांग्रेस गवर्नमेंट है. कांग्रेस का एमएलए रहने के बाद में भी पब्लिक को कितना भक्त लोगों को कितना समस्या हो रहा है. एक पुलिस वाला नहीं है, एक ये नहीं है, सारा ये जगत का बहुत बड़ा आध्यात्मिक टेम्पल है. ये ब्रह्मा विष्णु महेश दत्तात्रेय टेम्पल बोले तो यहाँ पर पादुका, निर्गुण पादुका के दर्शन करने के वास्ते लोग कहाँ से की आते. पूरा इंडिया के महाराष्ट्र, कर्नाटका, तेलंगाना, आंध्रा, पूरा देश के कई प्लेसों से आते. यहाँ पर सुविधा नहीं है, तो ये गवर्नमेंट किस काम का बोलिए. ನೋಡಿ, ಇವರು ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ, ತೆಲಂಗಾಣ, ಹೈದರಾಬಾದ್ ಏನಾ ಸರ್. ಅವರು ನನ್ನನ್ನ ತಡೆದು ಕೇಳ್ತಿದ್ದಾರೆ, ನಿಮಗೆ ಸ್ಥಳೀಯ ಆಡಳಿತಕ್ಕೆ ನಾಚಿಕೆ ಬರಬೇಕು, ಇಲ್ಲಿ ಶಾಸಕರಿಗೆ ಕೂಡ ನಾಚಿಕೆ ಬರಬೇಕು. ಅವ್ರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಇಂತಹ ದೊಡ್ಡ ಪ್ರಮಾಣದ ದೇವಸ್ಥಾನ ಇದ್ದು, ಅಧ್ಯಾತ್ಮದ ಸ್ಥಳ ಇದ್ದು ಏನು ಪ್ರಯೋಜನ? ನಿಮಗೆ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಭಕ್ತರ ಮನವಿ ಜೊತೆಗೆ ನಾಚಿಕೆಗೇಡಿನ ಸಂಗತಿ ಇಂತಹ ವಾತಾವರಣ ಇರ್ತಕ್ಕಂಥದ್ದು ಅಂತ ಭಕ್ತರು ನೇರವಾಗಿ ಮಾತಾಡ್ತಾ ಇದ್ದಾರೆ.
ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ ಸ್ವಾಮಿ. ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಮೂಲಭೂತ ಸೌಕರ್ಯ ಕೊಟ್ಟು ದೊಡ್ಡ ಮನಸ್ಸು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು.